ನಿಮ್ಗೇನಾದರೂ ತುಂಬ ರಾತ್ರಿ ಲೇಟಾಗಿ ಮಲಗೋ ಅಭ್ಯಾಸ ಇದೆಯಾ? ಡೈಲಿ ರಾತ್ರಿ 12 ಗಂಟೆ ನಂತರ ಮಲಗ್ತಿದ್ರೆ ಈ ಒಂದು 6 ಪ್ರಾಬ್ಲಮ್ಸ್ಗಳಿಂದ ನೀವು ಸಫರ್ ಆಗ್ತಿರ್ತೀರಾ, ಅದು ನಿಮಗೆ ಗೊತ್ತಿಲ್ಲದೆ. ಹಾಗಂತ ಇದನ್ನು ನಾನು ಹೇಳ್ತಿಲ್ಲ, ಸೈಂಟಿಫಿಕ್ ರಿಸರ್ಚಸ್ ಹೇಳ್ತದ. ಅವುಗಳೆಲ್ಲ ಏನಂತಂದ್ರೆ, ಲೇಟಾಗಿ ಮಲಗೋದ್ರಿಂದ ನೀವು ಡಿಪ್ರೆಷನ್ ಒಳಗೆ ಹೋಗ್ಬೋದು. ಟೈಮ್ಗೆ ಸರಿಯಾಗಿ ಮಲಗುವ ರೂಢಿಯನ್ನು ತಪ್ಪಿದ್ರೆ ತಮ್ಮ ಬಿಹೇವಿಯರಲ್ಲಿ ಕೂಡ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಮನಸ್ಸಲ್ಲಿ ಕಿರಿಕಿರಿ, ಫೋಕಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಪವರ್ ಅನ್ನೋದು ಸಂಪೂರ್ಣವಾಗಿ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ. ನೀವು ನೋಟಿಸ್ ಮಾಡಿರ್ಬೋದು, ರಾತ್ರಿ ತುಂಬ ಲೇಟಾಗಿ ಮಲಗಿ ನೆಕ್ಸ್ಟ್ ಡೇ ನೀವು ಎದ್ದ ನಂತರ ಪೂರ್ತಿ ದಿನ ಎಲ್ಲ ಲೇಸಿ ಫೀಲ್ ಇರುತ್ತಲ್ಲ, ಹಾಗೆ ಯಾವುದೇ ಕೆಲಸ ಮಾಡಿದರೂ ಮನಸ್ಪೂರ್ವಕವಾಗಿರೋದಿಲ್ಲ. ರಿಮೆಂಬರ್ ಒನ್ ಥಿಂಗ್, ಮಾನವನ ಶರೀರಕ್ಕೆ ನಿದ್ರೆ ಅನ್ನೋದು ತುಂಬ ಅವಶ್ಯಕವಾಗಿರುತ್ತೆ. ಅದು ಏನಾದರೂ ಪೂರ್ತಿ ಆಗಲಿಲ್ಲ ಅಂತಂದರೆ ವಿನಾಕಾರಣ ಸಿಟ್ಟು, ಪಾಸಿಟಿವ್ ಎನರ್ಜಿ ಅನ್ನೋದನ್ನೇ ಕಿತ್ಕೊಂಡ್ಬಿಡುತ್ತೆ. ಸಣ್ಣ ಖುಷಿ ಕೊಡುವ ವಿಚಾರಗಳು ಕೂಡ ಇರಿಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರಮೇಣ ಇದೇನಾದರೂ ಕಂಟಿನ್ಯೂ ಆಗ್ತಾ ಬಂದರೆ ಒಂದು ದಿನ ಮೆಮೊರಿ ಲಾಸ್ ಕೂಡ ಆಗ್ಬೋದು.